ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಂದ ಪದ್ಯ ಪ್ರಶ್ನೋತ್ತರಗಳು ಪಾಠ 4 ಕಂದ ಪದ್ಯ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬನ್ನಿ ವಿಡಿಯೋ ಶೂಟ್ ಮಾಡೋಣ. ಅಭ್ಯಾಸ ಆ ವಿಭಾಗ. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸಿ. ಮೊದಲನೇದಾಗಿ, ಅಳುವ ಕಂದನ ತುಟಿಯು ಡ್ಯಾಶ್. ಅಳುವ ಕಂದನ ತುಟಿಯು ಅವಳದ ಕುಡಿಹಂಗ. 2, ಆಡಿಬಾ ನನ್ನ ಕಂದ ಡ್ಯಾಶ್. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ. 3ನೇದಾಗಿ, ಕೂಸು ಇದ್ದ ಮನಿಗಿ ಡ್ಯಾಶ್. ಕೂಸು ಇದ್ದ ಮನಿಗಿ ಬೀಸನಿಗೆ ಯಾತಾಕ. ಕೊನೆಯದಾಗಿ, ಕಂದನ ಕಿರಿಕಿರಿ ಡ್ಯಾಶ್. ಕಂದನ ಕಿರಿಕಿರಿ ಇಂದೇಕೆ ಹೇಳಲಿ. ಆ ವಿಭಾಗ. ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ. ಮೊದಲನೇದಾಗಿ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಉತ್ತರ, ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. 2ನೇದಾಗಿ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಉತ್ತರ, ಅಳುವ ಕಂದನ ತುಟಿಯನ್ನು ಅವಳದ ಕುಡಿಗೆ ಹೋಲಿಸಲಾಗಿದೆ. 3ನೇದಾಗಿ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ. ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯೆಲಗು ಹೊಳೆದಂಗ ಇರುತ್ತದೆ. 4ನೇದಾಗಿ, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಉತ್ತರ, ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಈ ವಿಭಾಗ. 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇದಾಗಿ, ಕೂಸು ಇದ್ದ ಮನೆಗೆ ಬೀಸನಿಗೆ ಬೇಡ. ಏಕೆ. ಉತ್ತರ, ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತಸದಿಂದ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ ಎಂಬುದು ಹೇಳಲಾಗಿದೆ. 2ನೇದಾಗಿ, ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು. ಉತ್ತರ, ಆಡಿ ಬರುವ ಕಂದನನ್ನು ತಾಯಿ ಅದರ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ಮುಖ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆಯುತ್ತಾಳೆ. ಇದಾದ ನಂತರ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಆ ವಿಭಾಗ. ತಪ್ಪುಗಳನ್ನು ಸರಿಪಡಿಸಿ ಬರೆ ಅಂತ ಇದೆ. ಮೊದಲನೇ ಪ್ರಶ್ನೆ, ಬೀಸನಿಗೆ ಗಾಳಿ ಸುಳಿದಾವ. ನಾವಿಲ್ಲಿ ಬೀಸನಿಗೆ ಗಾಳಿ ಸುಳಿದಾವ ಅಂತ ಬರಿಬೇಕು. ಅಲ್ಲಿ ಬರೀ ದಾವ ಕೊಟ್ಟಿದ್ದಾರೆ, ಇಲ್ಲಿ ದಾವ ಅಂತ ಬರಿಬೇಕು. ಕುಡಿ ಹುಬ್ಬು ಬೇವಿನೆಸಳಂಗ ಅಂತ ಐತೆ. ಕುಡಿ ಹುಬ್ಬು ಅಂತ ಬರೆದವ್ರೆ, ನಾವು ಕುಡಿ ಹುಬ್ಬು ಬೂಗೆ ಬೂ ಹೊತ್ತು ಕೊಟ್ಟಿದ್ದೀವಿ. ಬೇವಿನೆಸಳಂಗ. 3, ಚಂದಮನ ತಂದು ನಿಲ್ಲಿಸೆಂದ. ಚಂದಮನ ಅಲ್ಲ, ಚಂದ್ರಮನ ತಂದು ನಿಲ್ಲಿಸೆಂದ ಅಂತ ಬರೀರಿ. ಆ ವಿಭಾಗ. ಈ ಸಾಲುಗಳನ್ನು ನಕಲು ಮಾಡು. ಇದು ಕಾಪಿ ರೈಟಿಂಗ್ ಥರ ಬರೆದಿದ್ದಾರಲ್ಲ, ಆ ರೀತಿ ಬರಿಬೇಕು. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ ಅಂತ ಬರೀರಿ. ಕುಡಿ ಹುಬ್ಬು ಬೇವಿನೆಸಳಂಗ ಅಂತ ಬರೀರಿ. ಈ ವಿಭಾಗ. ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆಯಿರಿ. ಕೆಲವೊಂದಿಷ್ಟಿದೆ, ನಾನು ಅದರಲ್ಲಿ ಇಷ್ಟು ಬರೆದಿದ್ದೀನಿ. ಮೊದಲನೇದಾಗಿ, ಕಂದಯ್ಯ ಯಾಗೆ ಯಾವತ್ತು. ಹೊಳೆದಂಗ ಧಾಗೆ ಹಾವತ್ತು. 3ನೇದು, ತಕ್ಕೊಂಡು ಕಾಗೆ ಕಾವತ್ತು. 4ನೇದಾಗಿ, ಚಂದ್ರಮನ ಧಾಗೆ ರಾವತ್ತು. 5ನೇದಾಗಿ, ಕುಡಿ ಹುಬ್ಬು ಬೂಗೆ ಬೂವತ್ತು. ಕಣ್ಣೋಟ ನಾಗೆ ನಾವತ್ತು. ಭಾಷಾಭ್ಯಾಸ. ಆ ವಿಭಾಗ. ಊಹಿಸಿ ಬರೆ. ಪ್ರಶ್ನೆ, ಮಗು ಏಕೆ ನಗುತ್ತಿರಬಹುದು. ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬಹುದು ಅಂತ ನಾನು ಬರೆದಿದ್ದೀನಿ. ಭಾಷಾ ಚಟುವಟಿಕೆ ನೋಡೋದಾದರೆ ಆ ವಿಭಾಗ. ಸಮಾನಾರ್ಥಕ ಪದಗಳನ್ನು ಬರೆ. ಮೊದಲನೇದು, ಬಂಗಾರ ಅಂದರೆ ಸಮಾನಾರ್ಥಕ, ಒಂದೇ ಅರ್ಥ ಕೊಡುವಂಥದ್ದು. ಚಿನ್ನ ಅಂದರೂ ಅದೇನೆ, ಸ್ವರ್ಣ ಅಂದರೂ ಅದೇನೆ. ಕೂಸು ಕಂದ ಮತ್ತು ಮಗು. ತಾಯಿ ಅಮ್ಮ ಅಂದರೂ ಅದೇ, ಮಾತೆ ಅಂದ್ರೂ ಅದೇ ಅರ್ಥ ಕೊಡುತ್ತೆ. ಆ ವಿಭಾಗ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಕೂಸು ಇದ್ದ ಮನಿಗಿ ಬೀಸನಿಗೆ ಯಾತಾಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮನಿಗಿ ಬದಲು ಮನೆಗೆ ಬರೆಯಿರಿ. 2ನೇದಾಗಿ, ಬಂಗಾರ ಮಾರಿ ತೊಳೆದೇನ. ಮಾರಿ ಬದಲು ಮುಖ ಅಂತ ಬರಿಬೇಕು. ಬೀಸನಿಗೆ ಗಾಳಿ ಸುಳಿದಾವ. ಸುಳಿದಾವಾಗ ಹರಿದಾಡು.
ಕೊನೆಯದಾಗಿ ಚಂಚೆಯ ಚಂದ್ರಮನ ನಿಲ್ಲಿಸೆಂದ. ಸಂಜೆಯ ಬದಲು ಸಂಜೆಯ ಅಂತ ಬರೆಯಿರಿ. ಆದ ಮೇಲೆ ಈ ವಿಭಾಗ ನೋಡೋದಾದರೆ ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಮಾದರಿ: ಹೊಳೆದಂಗ ಹೊಳೆದ ಹಾಗೆ, ಕುಡಿಹಂಗ ಕುಡಿಯ ಹಾಗೆ. 2 ಎಸಳಂಗ ಎಸಳ ಹಾಗೆ. 3ನೇದು ನೆನೆದಂಗ ನೆನೆದ ಹಾಗೆ, ಬಂದಂಗ ಬಂದ ಹಾಗೆ, ಕುಳಿತಂಗ ಕುಳಿತ ಹಾಗೆ. ಸೊ ಇಲ್ಲಿಗೆ ಕಂದ ಪದ್ಯದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಸಮಾನಾರ್ಥದ ಚಟುವಟಿಕೆ ಎಲ್ಲ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.